ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ಡಬಲ್ ಕುಚ್ ಮಾಡೋದು ಈಸಿ ಮೆಥಡಲ್ಲಿ ಹೇಗೆ ಅಂತ ನಿಮ್ಗೆ ತೋರಿಸಿ ನೋಡಿ. ಫುಲ್ ವಿಡಿಯೋ ಆದರೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲೂ ಸ್ಕಿಪ್ ಮಾಡ್ಕೊಳ್ಳಿ, ಸ್ಕಿಪ್ ಮಾಡ್ಕೋಬೇಡಿ. ಯಾರಾದರೆ ನಮ್ಮ ಚಾನಲ್ ಫಸ್ಟ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ. ಫಸ್ಟಿಗೆ ನಾನು 65 to 70 ರೌಂಡ್ಸ್ವರೆಗೂ ಥ್ರೆಡ್ ಸುತ್ತಕೊಂಡು ನೀಡಲ್ಗೆ ಹೇರ್ಸ್ ಇಟ್ಕೊಂಡಿದ್ದೀನಿ. ಒಂದು ದಪ್ಪದ ನೀಡಲ್ಗೆ ಅದು ಒಂದು 1.5 ಇಂಚ್ ಅಥವಾ 2 ಇಂಚ್ ಬಿಫೋರೆ ಸ್ವಲ್ಪ ಲೆಂತ್ಗೆ ಒಂದೊಂದು ಕುಚ್ಚು ಹಾಕ್ಕೊತಾ ಇದ್ದೀನಿ ನಾನು. ನೀವು ಬೇಕಾದ್ರೆ ಫಸ್ಟೇ ಮಾರ್ಕ್ ಮಾಡಿ ಇಟ್ಕೊಳ್ಳಿ, ಎಷ್ಟು ಲೆಂತ್ ಡಿಸ್ಟೆನ್ಸ್ಗೆ ಬೇಕು, ಎಷ್ಟು ಲೆಂತ್ ಕಟ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಒಂದು ಐಡಿಯಾ ಗೊತ್ತಾಗುತ್ತೆ. ಲೆಂತು ಎಷ್ಟು ಬೇಕು ಅಂತ ಒಂದು ಸ್ಟಿಕ್ ತೊಗೊಂಡು ಈ ಥರ ಒಂದು ಮೆಜರ್ಮೆಂಟ್ ಈ ಥರ ಇಟ್ಕೊಂಡು ಇಷ್ಟು ಲೆಂತ್ ಅಂತ ಕಟ್ ಮಾಡ್ಕೊಳ್ಳಿ. ನಾವು ಆದರೆ ಹಂಗೆ ಅಂದಾಜಾಗಿ ಕಟ್ ಮಾಡ್ಕೊತಾ ಇದ್ದೀವಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಫ್ರೆಂಡ್ಸು, ನೀರಲ್ಲೂ ಕೆಳಗಡೆಯಿಂದ ಈ ಥರ ಮೇಲೆ ಚುಚ್ಚಿಬಿಟ್ಟು ಬೇಬಿ ಕುಚ್ಚು ಥರ ಸೇಮ್ ಈ ಥರ ನೀಟಾಗಿ ಎಳ್ಕೊಂಡಿದ್ದು ಆದಮೇಲೆ ಈ ಥರ ಟೈಟಾಗಿ ಇಟ್ಕೊಂಡು ಸ್ವಲ್ಪ ಮಾಮೂಲಿ ಸೇಮ್ ಬೇಬಿ ಕುಚ್ಚು ಹಾಕ್ತೀವಲ್ಲ ಅದೇ ಥರನೇ ಸ್ವಲ್ಪ ಲೆಂತಿಯಾಗಿ ಕಟ್ ಮಾಡಬೇಕಾಗತ್ತೆ ಅಷ್ಟೇ. 1 2 3 4 ಆ ಥರ 4-5 ರೌಂಡ್ ಸುತ್ತಕೊಂಡು ಈ ಥರ ನಾಟ್ ಹಾಕ್ಕೋಬೇಕು, ಸ್ವಲ್ಪ ಟೈಟಾಗಿ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡಿದ್ದು ಆದಮೇಲೆ ಮತ್ತು ಟ್ರಿಮ್ಮರ್ ತಗೊಂಡು ಕಟ್ ಮಾಡ್ಕೋಬೇಕು. ಎಷ್ಟು ಲೆಂತ್ ಬೇಕೋ ನೋಡಿಕೊಂಡು ಈ ಔಟ್ಸೈಡೆಲ್ಲ ಹಿಂದ್ಗಡೆ ಎಷ್ಟು ಕಟ್ ಮಾಡ್ಕೊಳ್ಳೋ ಸೇಮ್ ಲೆಂತ್ಗೆ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ. ಸೇಮ್ ಅದೇ ಥರನೇ ಮತ್ತು ಈಗ ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿ. ಇಷ್ಟು ಗ್ಯಾಪ್ ಬಿಟ್ಬಿಟ್ಟು ಹಾಕ್ತಾಯಿದ್ದೀನಿ, ಸೇಮ್ ಗ್ಯಾಪೇ. ನಿಮ್ಗೆ ಗ್ಯಾಪ್ ಗೊತ್ತಾಗಿಲ್ಲ ಅಂದರೆ ಒಂದು ಮಾರ್ಕ್ ಮಾಡಿಟ್ಕೊಳ್ಳಿ ಫ್ರೆಂಡ್ಸ್. ಎಷ್ಟು ಈಸಿ ಮೆಥಡ್ ಆಗುತ್ತೋ, ಎಷ್ಟು ಈಸಿಯಾಗಿ ಮಾಡ್ಬೋದು ಅಷ್ಟು ಈಸಿ ಮೆಥಡ್ ಹೇಳ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಥರ ಎಷ್ಟೆಷ್ಟು ಈಸಿಯಾಗಿ ಕುಚ್ಚು ಹಾಕ್ಬೋದು ಅಂತ. ಬಿಗ್ನರ್ಸ್ಗಂತೂ ನಮ್ಮ ಪೇಜ್ ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ. ಫ್ರೆಂಡ್ಸ್, ನಿಮ್ಗೆ ಏನಾದರೂ ಈ ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಹಾಗೆ ಒಂದು ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇದೇ ಥರ ಒಂದು ಕಲರ್ಫುಲ್ ಹಾಕ್ಕೊಂಡು ಹೋಗಿದ್ದಾದಮೇಲೆ ಈಗ ಸೇಮ್ ಇದು ಅಷ್ಟೇ 70 ರೌಂಡ್ಸ್ ಸುತ್ಕೊಂಡಿದ್ದೀನಿ ನಾನು. ಇದನ್ನು ನೀರಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇದು ಒಂದು ಕುಚ್ಚು ಹಾಕಿದ್ವಲ್ಲ ಆಲ್ರೆಡಿ ನಾವು ಆವಾಗಲೇ ಲ್ಯಾವೆಂಡರ್ ಕಲರು, ಅದರ ಮೇಲೇ ನೀಡಲ್ಲು ನೋಡಿ ಸೆಂಟ್ರಿಗೆ ಈ ಥರ ಚುಚ್ಕೋಬೇಕಾಗತ್ತೆ. ಅದರ ಮೇಲೇ ಚುಚ್ಕೊಂಡು ನೀಡಲ್ಲು ಈ ಥರ ಎಳ್ಕೋಬೇಕು. ಬ್ಯಾಕ್ ಸೈಡ್ ನಮ್ಗೆ ಎಷ್ಟು ಥ್ರೆಡ್ ಬೇಕೋ ಅಷ್ಟು ಥ್ರೆಡ್ ಇಟ್ಕೊಂಡು ಫ್ರಂಟು ಅಷ್ಟೇ ಈ ಥರ ಟೈಟಾಗಿ ಈ ಥರ ಬರಬೇಕು. ಫುಲ್ ಕುಚ್ಚು ಕವರ್ ಆಗಬೇಕು, ಗ್ಯಾಪ್ ಎಲ್ಲೂ ಕಾಣಬಾರ್ದು. ಈ ಥರ ಮಾಡಿಕೊಂಡು 2 ಫಿಂಗರ್ಸಲ್ಲಿ ಟೈಟಾಗಿ ಇಟ್ಕೊಳ್ಳಿ. ಇಟ್ಕೊಂಡಿದ್ದ ಆದಮೇಲೆ ಈ ಥರ ಸುತ್ಕೋಬೇಕಾಗತ್ತೆ. ಒಂದು 3-4 ರೌಂಡ್ಸು ಇದು ಸುತ್ಕೊಳ್ಳಿ. ಸುತ್ಕೊಂಡಿದ್ದ ಆದಮೇಲೆ ಮತ್ತೆ ನಾಟ್ ಹಾಕ್ಕೋಬೇಕು. ಟೈಟಾಗಿ ಹಾಕ್ಕೊಳ್ಳಿ ನಾಟ್ ಅನ್ನೋದು. ಟೈಟಾಗಿ ಹಾಕ್ಕೊಂಡು ಜರಿನ ಕಟ್ ಮಾಡ್ಕೋಬೇಕು. ಜರಿನ ಕಟ್ ಮಾಡಿದ್ದಲ್ಲಿ ಇಷ್ಟು ಲೆಂತ್ ಎಷ್ಟಿದೆಯೋ ಅಲ್ಲಿ ಅಷ್ಟೇ ಲೆಂತಿಗೆ ನೋಡಿಕೊಂಡು ಈ ಥರ ಕಟ್ ಮಾಡಬೇಕಾಗತ್ತೆ. ಈ ಥರ ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ಈಗ ಬ್ಯಾಕ್ ಸೈಡು ಅಷ್ಟೇ ನಾವು ನೀಟಾಗಿ ಥ್ರೆಡ್ನ ಇಟ್ಕೊಂಡು ಇದನ್ನೆಲ್ಲ ಈ ಥರ ಈ ಲೆಂತ್ ಎಷ್ಟಿದೆಯೋ ಇಲ್ಲಿ ನೋಡಿಕೊಂಡು ಇಲ್ಲ ಈ ಥರ ಇಟ್ಕೊಳ್ಳಿ. ಇಲ್ಲ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಸ್ಯಾರಿ ಪೂರ್ತಿ ಆದಮೇಲೆ ಮತ್ತೆ ಬೇಕಾದ್ರೂ ನೀವು ಕಟ್ ಮಾಡ್ಕೋಬೋದು. ಸೇಮ್ ನೋಡಿ, ಬ್ಯಾಕು ಅದೇ ಫಿನಿಶಿಂಗೇ ಬಂತು. ಈ ಥರ ಫ್ರಂಟು ಇದೇ ಥರ ಫಿನಿಶಿಂಗ್ ಬಂತು. ಈ ಥರ ಸ್ಯಾರಿ ಪೂರ್ತಿ ಫಿನಿಶ್ ಮಾಡ್ಕೊಂಡು ಹೋಗಬೇಕು. ಇನ್ನೂ ಒಂದು ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ನೋಡಿ. ಸೇಮ್ ಈ ಥರ ಸೆಂಟ್ರಲ್ಲಿ ಈ ಥರ ಚುಚ್ಕೊಂಡು ಈ ಥರ ನೀಟಾಗಿ ಹೇಳ್ಕೊಂಡು ಬ್ಯಾಕ್ ಸೈಡ್ ಎಷ್ಟು ಥ್ರೆಡ್ ಬೇಕೋ ಅಷ್ಟು ಥ್ರೆಡ್ ಇಟ್ಕೊಂಡು ಈ ಥರ 2 ಕೈಯಲ್ಲಿ ಟೈಟಾಗಿ ಈ ಥರ ಇಟ್ಕೊಳ್ಳಿ. ಇಟ್ಕೊಂಡಿದ್ದು ಆದಮೇಲೆ ಜರಿ ತಗೊಂಡು ಒಂದು 3-4 ರೌಂಡ್ಸ್ ಈ ಥರ ಸುತ್ತಬೇಕಾಗತ್ತೆ. ಸುತ್ತಿದ್ದು ಆದಮೇಲೆ ಇಲ್ಲಿ ಹಂಗೆ ನಾಟ್ಸ್ ಹಾಕ್ಕೋಬೇಕು. ಒಂದು 3-4 ನಾಟ್ಸ್, 1 2 3 4 ಇಷ್ಟು ಹಾಕಿದ್ದಾದಮೇಲೆ ಟ್ರಿಮ್ಮರ್ ತಗೊಂಡು ಕಟ್ ಮಾಡಿಬಿಟ್ಟು ಇದು ಹೀಗೆ ಬ್ಯಾಕ್ ಸೈಡ್ ಎಷ್ಟಿತ್ತು ಕುಚ್ಚಲಂತೂ ಅಷ್ಟು ನೋಡ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಬ್ಯಾಕ್ ಸೈಡು ಆವಾಗಲೇ ತೋರಿಸಿದ್ಮೇಲೆ ನಿಮಗೆ ಈ ಥರ ಇಟ್ಕೊಂಡು ಎಕ್ಸ್ಟ್ರಾಸ್ ಏನಿದೆಯೋ ಅದನ್ನು ಸುಮ್ಮನೆ ಟ್ರಿಮ್ ಮಾಡ್ಕೋಬೇಕು ಅಷ್ಟೇ. ಈ ಥರ ಬರುತ್ತೆ, ಬ್ಯಾಕು ಬರುತ್ತೆ ನೀಟಾಗಿ ಫಿನಿಶಿಂಗು. ಫ್ರಂಟ್ ಸೈಡು ಈ ಥರ ಕಾಣುತ್ತೆ.
ಎರಡೂ ಸೈಡು ಒಂದೇ ಥರ ಫಿನಿಶಿಂಗ್ ಇರಲಿ. ಫೈನಲ್ ಆಗಾದರೆ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ನಿಮಗೇನಾದ್ರು ಈ ಡಿಸೈನ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮಿಸ್ ಮಾಡಬೇಡಿ. ಅಷ್ಟು ಈಸಿ ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್ ಫ್ರೆಂಡ್ಸ್.